ಹಾಯ್ ಹಲೋ ನಮಸ್ಕಾರ. ಗ್ಯಾನಿಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೀರ್ಗಾನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, 2025 ಮುಗಿತಾ ಇದೆ, 2026ಕ್ಕೆ ಕಾಲಿಡ್ತಾ ಇದ್ದೀವಿ. ಇದೊಂದು ಮೂಮೆಂಟ್ ಇದೆಯಲ್ಲ ಎಲ್ಲರಿಗೂ ಎಷ್ಟು ಸ್ಪೆಷಲ್ ಅಪ್ಪ ಅಂತಂದರೆ, ನಾವು ಯಾವಾಗಲೂ ಅಂದ್ಕೊತಾ ಇರ್ತೀವಿ ಕಳೆದ ವರ್ಷದಲ್ಲಿ ಆಗಿರ್ತಕ್ಕಂಥ ಮಿಸ್ಟೇಕ್ಗಳನ್ನ ನಾವು ಹೊಸ ವರ್ಷದಲ್ಲಿ ಮಾಡಬಾರ್ದು. ನಮ್ಮ ಈ ವರ್ಷಕ್ಕಿಂತ ನೆಕ್ಸ್ಟು ಹೊಸ ವರ್ಷ ತುಂಬ ಚೆನ್ನಾಗಿ ಆಗಬೇಕು. ನಮ್ಮ ಲೈಫಲ್ಲೂ ಏನಾದರೂ ಅಂದರೆ ಕನ್ಸ್ಟ್ರಕ್ಟಿವ್ ಆಗಿರಬೇಕು, ಪಾಸಿಟಿವ್ ಆಗಿರಬೇಕು ಅಂತ ಏನೇನೋ ಅಂದ್ಕೊಳ್ತೀವಿ, ಒಂದಷ್ಟು ರೆಸಲ್ಯೂಷನ್ಸ್ ಹಾಕ್ಕೊತೀವಿ. ಅವು ಯಾವೂ ಮಾಡೋಕ್ಕಾಗಲ್ಲ. ಆದರೂ ಕೂಡ ಒಂದು ಸಣ್ಣ ಆಶಾಭಾವನೆ, ಈ ಹಿಂದಿನ ವರ್ಷಕ್ಕಿಂತ ಮುಂದಿನ ವರ್ಷ ತುಂಬ ಚೆನ್ನಾಗಿರುತ್ತೆ ಅಂತಕ್ಕಂಥ ಒಂದು ಪಾಸಿಟಿವ್ ನೋಟಲ್ಲಂತೂ ನಾವು ಹೊಸ ವರ್ಷವನ್ನು ಶುರು ಮಾಡ್ತೀವಿ. ಅಫ್ಕೋರ್ಸ್ ನಮಗೆ ಕಳೆದ ವರ್ಷದಲ್ಲಿ ಆದಂತಹ ತಪ್ಪುಗಳು ಹೊಸ ವರ್ಷದಲ್ಲಿ ಆಗಬಾರ್ದು ಅಂತಕ್ಕಂಥ ಒಂದು ಸಣ್ಣ ಪಾಸಿಟಿವ್ ನೋಟಲ್ಲಂತೂ ನಾವು ಹೊಸ ವರ್ಷನ ಶುರು ಮಾಡ್ತೀವಿ. ನನ್ನ ಜೊತೆ ಈ ಹೊಸ ವರ್ಷಕ್ಕೆ ಒಬ್ಬ ವಿಶೇಷವಾದಂಥ ಅತಿಥಿ ಇದ್ದಾರೆ. ನನಗೆ ವೈಯಕ್ತಿಕವಾಗಿ ನನಗೆ ಇಷ್ಟವಾಗುವಂಥ ವ್ಯಕ್ತಿ, ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದಂಥ ಒಂದು ದೊಡ್ಡ ಛಾಪನ್ನು ಮೂಡಿಸಿರ್ತಕ್ಕಂಥ ವ್ಯಕ್ತಿ, ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಬಹಳಷ್ಟು ದೊಡ್ಡ ಕೊಡುಗೆಗಳನ್ನು ಕೊಡುವಂತಹ ಒಬ್ಬ ವ್ಯಕ್ತಿ. ಆ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಮಾತನಾಡೋಣ. ನನ್ನ ಬ್ಯಾಕ್ಡ್ರಾಪಲ್ಲಿ ನೀವು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಅಫ್ಕೋರ್ಸ್ ನಾನು ಆಳಿದವರ ನಡುವೆ ಅಳಿಯದೆ ಉಳಿದು ಏನೆಲ್ಲ ಆಗ್ಬೋದು ಅಂತ ತೋರಿಸಿದಂತಹ ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ. ಈಸ್ ನನ್ ಅದರ್ ದ್ಯಾನ್ ಸ್ಯಾಂಡಲ್ವುಡ್ನ ಭೀಮ, ಸ್ಯಾಂಡಲ್ವುಡ್ನ ಸಲಗ ವಿಜಯ್ ಕುಮಾರ್ ಅವರು ನಮ್ಮೊಟ್ಟಿಗಿದ್ದಾರೆ. ವಿಜಯ್ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ನಾರಾಯಣ್ ಅವರೇ, ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿದೆ. ನೋಡಿದ್ರೆ ಗೊತ್ತಾಗ್ತಾ ಇದೆ 2025 ನಿಮಗೆ ಏನೆಲ್ಲ ಪಾಠಗಳು ಕಲಿಸಿದೆ ಸರ್? ತುಂಬ ಇರುತ್ತೆ, ಪ್ರತಿ ಸರಿನೂ ಕಲಿಬೇಕಾಗಿರೋದು. ನಾನು ಕಲಿಕೆಗೆ ಕೊನೆ ಇಲ್ಲ ಅಂದ್ಕೊಂಡು ಕಲಿತಾ ಹೋಗ್ತಾ ಇರ್ತೀನಿ ಅಷ್ಟೇ. ನನಗೆ ಇವತ್ತು ತುಂಬ ಒಂಥರ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ, ನಾನು ನೋಡಿದಂಥ ದುನಿಯಾ ವಿಜಯ್ ಅವರ ಇವರು ಅಂತ ಬರ್ತಾ ಸಾಕಷ್ಟು ಪ್ರಶ್ನೆಗಳು ನನ್ನಲ್ಲಿ ಮೂಡ್ತಾ ಇತ್ತು. ಈ ವ್ಯಕ್ತಿ ಎಷ್ಟು ಬದಲಾಗಿದ್ದಾರೆ. ಕಲಾವಿದರು ಡೇ ಬೈ ಡೇ ಮಾಗಬೇಕಂತೆ. ನಾಟ್ ಓನ್ಲಿ ಕಲಾವಿದರು, ಒಬ್ಬ ಶ್ರೀಸಾಮಾನ್ಯ ಕೂಡ ವಯಸ್ಸಾದಂಗೆ ಅವನಲ್ಲಿ ಒಂದು ಬದಲಾವಣೆ ಆಗಬೇಕು, ಒಂದು ಪಕ್ವತೆ ಬರಬೇಕು, ಬೆಟರ್ಮೆಂಟ್ ಇರಬೇಕು, ಇವತ್ತಿಗಿಂತ ನಾಳೆ ಚೆನ್ನಾಗಾಗಬೇಕು. ಆ ನಿಟ್ಟಿನಲ್ಲಿ ದುನಿಯಾ ವಿಜಯ್ ಅವರ ಒಂದು ದುನಿಯಾ ಏನಿತ್ತು ಕಂಪ್ಲೀಟ್ಲಿ ಬದಲಾಗಿದೆ ಅಂತ ಐ ಫೀಲ್. ಸೊ ಇಂಡಸ್ಟ್ರಿ ಕೂಡ ಫೀಲ್ ಆಗ್ತಾ ಇದೆ. ನಿಮಗೆ ಅದನ್ನು ಯಾವ ಥರ ನೀವು ಇದು ಮಾಡ್ತೀರಾ? ಒಂದು ಎಲ್ಲ ಸತತ ಸೋಲುಗಳ ನಡುವೆ ಯಶಸ್ಸು ಕಂಡಂಥ ಸಲಗ, ಭೀಮ, ಈಗ ಬರ್ತಿರೋ ಲ್ಯಾಂಡ್ ಲಾರ್ಡು, ಇದೆಲ್ಲವೂ ತುಂಬ ಬದಲಾಯಿಸ್ಬಿಟ್ಟಿದೆ. ಆಮೇಲೆ ಬೇರೆ ರಾಜ್ಯದಲ್ಲಿ ಹೋಗಿ ಕೆಲಸ ಮಾಡ್ಕೊಂಬಂದಿರೋದು, ಅದು ಸ್ವಲ್ಪ ಬದಲಾವಣೆ ಕೇಳ್ತಾ ಇದೆ. ಅದಾದಮೇಲೆ ಈಗ ಇಷ್ಟು ದಿವಸ ನಮಗೆ ಅಂತ ಕೆಲಸ ಮಾಡ್ಕೋತಾ ಇದ್ವಿ. ಈಗ ಜೊತೆಯಲ್ಲಿರೋರಿಗೆ, ಬೇರೆಯವ್ರಿಗೆ, ಹೊಸಬ್ರಿಗೆ ನಾವೇನು ಮಾಡ್ಬೋದು, ಹೊಸ ಯುವ ಪೀಳಿಗೆ ಏನು ಬರ್ತಾಯಿದೆ ಅವ್ರಿಗೇನು ಹೇಳ್ಬೋದು ಅವ್ರಿಗೆ, ಓಕೆ ಅನ್ನೋದು ತುಂಬ ಕಾಡ್ತಾ ಇದೆ. ಈಗ ಇಷ್ಟು ಬದಲಾವಣೆಗಳು ಬರ್ತಾ ಇದೆ ಒಂದಾದ್ಮೇಲೆ ಒಂದು. ಸೂಪರ್. ನಮ್ಗನ್ಸುತ್ತೆ ವಿಜಯ್ ಕುಮಾರ್ ಅವರು ಫಿಸಿಕಲಿ ಏನೂ ಬದಲಾವಣೆ ಆಗಿಲ್ಲ. ಅವಾಗ ಹೆಂಗಿದ್ರು ಇವಾಗಲೂ ಹಂಗೆ ಇದ್ದೀರಾ, ಅಷ್ಟೇ ಗಟ್ಟುಮುಟ್ಟಾಗಿದ್ದೀರಾ, ಫಿಟ್ ಆ್ಯಂಡ್ ಫೈನ್ ಆಗಿದ್ದೀರಾ, ಹೆಂಗಾಗಿ ಕಾಣಿಸ್ತೀರಾ, ಅದರಲ್ಲಿ ಚೇಂಜಸ್ ಇಲ್ಲವೇ ಇಲ್ಲ. ಐ ಆಮ್ ಡಮ್ ಶ್ಯೂರ್ ಅದರಲ್ಲಿ. ಮಾನಸಿಕವಾಗಿ, ಬೌದ್ಧಿಕವಾಗಿ ತುಂಬ ಬದಲಾವಣೆಗಳಾಗಿದೆ ನಿಮ್ಮಲ್ಲಿ. ಇರಬಹುದು, ಬಹುಶಃ ಎಲ್ಲ ಎಕ್ಸ್ಪೀರಿಯನ್ಸ್ಗಳು ಈ ಮಟ್ಟಕ್ಕೆ ತಂದಿರ್ಬೋದು ಅಂತ ಅನ್ಕೋತೀನಿ. ಬಟ್ ಅದೇ ಪ್ರಯತ್ನದಲ್ಲಿದ್ದೀನಿ. ಅದೇ ಪ್ರಯತ್ನ ಅಂದರೆ ಇರೋದೇ ನಮ್ಮ ಹತ್ರ ಒಂದೇ ಸಿನಿಮಾ ಅದರಲ್ಲೇ ಎಲ್ಲ ಮಾಡಿ ಬದಲಾವಣೆಗಳಾಗಲಿ ಅಥವಾ ಬೆಳವಣಿಗೆ ಆಗಲಿ ಅಥವಾ ಮುಂದುವರಿಕೆ ಆಗಲಿ ಇಷ್ಟನ್ನು ಇಟ್ಕೊಂಡು ಹೋಗ್ಬೇಕನ್ನೋ ಆಸೆ ಯಾವಾಗಲೂ. ಅದೊಂದೇ ಆಸೆ ನಮ್ಮ ಜೀವನದಲ್ಲಿ ನಾವು ಕನಸು ಕಟ್ಟಿದ್ದೆ ಅದೇನೆ ಯಾವಾಗಲೂ. 2026 ಒಂದು ಒಳ್ಳೆ ಸಿನಿಮಾ ಮೂಲಕ ಕಿಕ್ ಸ್ಟಾರ್ಟ್ ಆಗ್ತಾ ಇದೆ. ಆರಂಭದಲ್ಲೇ ಜನವರಿ 23ಕ್ಕೆ ಲ್ಯಾಂಡ್ ಲಾರ್ಡ್ ಸಿನಿಮಾ ಬರ್ತಿದೆ ನಿಮ್ಮದು. ಈ ಲ್ಯಾಂಡ್ ಲಾರ್ಡ್ ಸಿನಿಮಾ ನಿಮ್ಮ ಕರಿಯರ್ಗೆ ತುಂಬ ಸ್ಪೆಷಲ್ ಮೂವಿ. 100% ತುಂಬ ಸ್ಪೆಷಲ್ ಮೂವಿ ಇದು. ಸ್ಪೆಷಲ್ ಜೊತೆಗೆ
ಎಲ್ಲರ ನೋವಿಗೆ ಸ್ಪಂದಿಸುವಂಥ ಒಂದು ಡಾಕ್ಯುಮೆಂಟ್ ಆಗಿ ಉಳ್ಕೊಳ್ಳುತ್ತೆ ಅಂತ. ಅಂದರೆ ಇವತ್ತಿನ ಏನು ಯುವ ಪೀಳಿಗೆ ಇದೆ ಇಲ್ಲಿ, ಇವ್ರು ಯಾರಿಗೂ ಕೆಲವು ವಿಷಯ ಗೊತ್ತಿಲ್ಲ. ಇವತ್ತು ಅವ್ರಿಗೆ ಬರೀ ಫೋನಲ್ಲಿರೋ AI ಹೌದು, ಅಥವಾ ಇನ್ನೊಂದೇನೋ ಕೆಲಸಕ್ಕೆ ಬಾರದೇ ಇರೋವಂಥ ವಿಷಯಗಳನ್ನು ತಲೆ ತುಂಬಿಸ್ಕೊಂಡಿರೋ ಟೈಮಲ್ಲಿ ಜಡೇಶ್ ಒಂದು ಒಳ್ಳೆಯ ಕತೆ ಮಾಡಿದಾರಲ್ಲ, ಅದನ್ನು ಈ ಕಥೆನ ಮಾಡೋದ್ರಿಂದ ಒಂದು ಶಾಶ್ವತವಾಗಿ ಒಂದು ಉಳ್ಕೊಳ್ಳುತ್ತಲ್ಲ, ಏನು ಒಂದು ಹೋರಾಟ ಆಗ್ಬೋದು, ಅಥವಾ ನೊಂದಿರೋರ ವಿಷಯ ಆಗ್ಬೋದು, ಅಥವಾ ನೊಂದವ್ರ ಮಧ್ಯೆ ಇನ್ಯಾರೋ ಒಬ್ಬ ಹೋರಾಡಿ ಬದುಕಿರೋ ಒಂದಾಗ್ಬೋದು, ಅಥವಾ ಆಳಿರೋರ ಮಧ್ಯೆ ಉಳ್ಕೊಂಡಿರೋರ್ದಾಗ್ಬೋದು. ಅದೆಲ್ಲವೂ ಉಳಿಯುತ್ತೆ ಅನ್ನೋ ಆಸೆ, ಉಳ್ಕೊಳ್ಳುತ್ತೆ ಕೂಡ. ಅಷ್ಟೇ ಕಷ್ಟಪಟ್ಟು ಇಡೀ ತಂಡ ಈ ಕೆಲಸನ ಮಾಡಿದ್ದೀವಿ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಒಂದು ನಾಣ್ಣುಡಿ ಏನಿದೆ, ಆ ಸೇಯಿಂಗ್ ಪ್ರಕಾರ ನೋಡೋದಾದರೆ ಒಂದು ಸಿನಿಮಾದ ಸ್ಟ್ರೆಂತ್ ಏನು ಅನ್ನೋದನ್ನು ಆ ಸಿನಿಮಾದ ಒಂದು ಫಸ್ಟ್ ಲುಕ್ಕು ಅಥವಾ ಟೀಸರ್ ಮೂಲಕನೇ ನಾವು ಹೇಳಿಬಿಡ್ಬೋದು. ಲ್ಯಾಂಡ್ಲಾರ್ಡ್ ಆ ನಿಟ್ಟಿನಲ್ಲಿ ಸಾಕಷ್ಟು ವಿಷಯಗಳನ್ನು ಹೇಳಕ್ಕೆ ಹೊರಟಿದೆ. ಬಹುಶಃ ಇದು 80s ಬ್ಯಾಕ್ಡ್ರಾಪ್ ಸಿನಿಮಾ ಅನಿಸುತ್ತೆ, ಒಂದು ಹೋರಾಟದ ಕಿಚ್ಚಿನ ಸಿನಿಮಾ ಅನಿಸುತ್ತೆ. 75 to 85 ನನಗೆ ತಿಳಿದಂಗೆ ನೀವು 80s ಬ್ಯಾಕ್ಡ್ರಾಪ್ ಅಂದರೆ ನಿಮ್ಗೊಂದು 8-10 ವರ್ಷ ಆಗಿರುತ್ತೆ ಅಷ್ಟೇ. ಸೊ ನಿಮ್ಗೆ 8-10 ವರ್ಷದಲ್ಲಿ ನೀವು ಒಬ್ಬ ಸ್ಕೂಲ್ ಗೋಯಿಂಗ್ ಹುಡುಗನಾಗಿದ್ದಾಗ ಏನೆಲ್ಲ ನಿಮ್ಮ ಕಣ್ಮುಂದೆ ನಡೆದಿತ್ತೋ ಆ ಥರ ವಿಚಾರಗಳನ್ನ ಇಟ್ಕೊಂಡು ಅಲ್ಲ, ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಓಕೆ ನಮಗೆ ಇರೋದ್ರಲ್ಲಿ ಅನುಕೂಲವಾಗಿ ಬೆಳೆಸಿದ್ರು ತಾಯಿ ತಂದೆ. ಅಂದರೆ ಒಂದು ಸ್ಕೂಲು, ಬಟ್ಟೆ, ಊಟ, ಈ 3 ಬೇಸಿಕ್ ಥಿಂಗ್ಸು ಚೆನ್ನಾಗಿತ್ತು. ಅಂದರೆ ಅವ್ರು ಕಷ್ಟದಲ್ಲಿದ್ದರು, ನಮ್ಮನ್ನು ಹಂಗೆ ಬೆಳೆಸ್ಕೊಂಡು ಹೋಗಿದ್ರು. ಯಾವತ್ತೂ ತಂದೆ ತಾಯಿ ಅವ್ರ ಕಷ್ಟನ ಮಕ್ಕಳಿಗೆ ತೋರ್ಸೋಕ್ಕೆ ಇಷ್ಟಪಡಲ್ಲ. ಸೊ ಹಂಗಾಗಿ ಊಟ, ವಸತಿ, ಆಶ್ರಯ ಎಲ್ಲವೂ ನಮಗೆ ದೇವ್ರು ಕೊಟ್ಟಂಥ ತಕ್ಕ ಮಟ್ಟಿಗಿತ್ತು. ಬಟ್ ಇದು ಇಲ್ಲದೆ ಇರೋರ ಪರಿಸ್ಥಿತಿ ಏನು ಅವತ್ತಿನ ಕಾಲದಲ್ಲಿ, ಅಥವಾ ಅವನು ಅದನ್ನು ಪಡ್ಕೊಳ್ಳೋಕ್ಕೆ ಏನು ಕಷ್ಟಪಡ್ತಿದ್ದ, ತಂದೆ ಆಗಿರೋವಂಥ ಒಬ್ಬ ದುಡಿಮೆಗೆ ಯಾವಾಗಲೂ ಹೆಗಲು ಕೊಟ್ಟು ನಿಂತ್ಕೊಳ್ಳೋನು, ಅವನ ಒಂದು ಹೋರಾಟದ ಕಥೆ ಇದೆ. ಅವಾಗ ನಮಗೂ ಗೊತ್ತಿರಲಿಲ್ಲ. ನಮಗೆ ಅನ್ನಿಸ್ತು, ಇಷ್ಟೆಲ್ಲ ಇತ್ತಾ ಅಂತಂದರೆ, ಏನೇನೋ ಓದ್ತಾ ಇರಬೇಕಾದ್ರೆ ಅನಿಸೋದು ನಮಗೆ, ನಮಗೂ ಇದು ಗೊತ್ತಾಗಿಲ್ಲ, ಇಷ್ಟೆಲ್ಲ ಕಷ್ಟ ಇತ್ತಾ. ಇವತ್ತು ನಾವು ಈ ಮಟ್ಟಕ್ಕೆ ಇಲ್ಲಿ ಕೂತ್ಕೊಂಡಿದ್ದೀವಿ. ಒಂದು ಬಟ್ಟೆ ಹಾಕ್ಕೊಳ್ಳೋದಾಗಲಿ, ಮಾತಾಡೋದಾಗಲಿ ಆದರೆ ಇದ್ರ ಹಿಂದೆ ರೈತರ ಪರಿಶ್ರಮ ತುಂಬ ಇದೆ. ವೆರಿ ಟ್ರೂ. ಆ ರೈತರ ಪರಿಶ್ರಮದಿಂದ ಅವ್ರು ಅನುಭವಿಸಿದಂಥ ನೋವು ತುಂಬ ಇದೆ. ವೆರಿ ಟ್ರೂ. ಅವ್ರು ಅನುಭವಿಸಿದ ನೋವು ಬೇರೆ ಇನ್ಯಾರಿಗೂ ಬೇಡ ಅನಿಸುತ್ತೆ. ಆ ವಿಷಯದಲ್ಲಿ ನನಗನ್ಸುತ್ತೆ ಇವತ್ತಿಗೂ ರೈತರು ಅದೇ ಹೋರಾಟದಲ್ಲಿದ್ದಾರೆ. ಇವತ್ತಿಗೂ ಅದೇ ಏನು ಹೋರಾಟ ಅನ್ನೋಕ್ಕಿಂತ ಹೆಚ್ಚಾಗಿ ಆ ನೋವಲ್ಲೇ ಮುಳುಗೋಗಿದ್ದಾರೆ. ನಾವಿನ್ನೂ ಒಂದು ಸ್ವಲ್ಪ ಬೇರೆ ಟೆಕ್ನಾಲಜಿ ತರೋದ್ರಲ್ಲಾಗಲಿ ಅಥವಾ ಸರ್ಕಾರದಿಂದ ಸೌಲಭ್ಯ ಕೊಡೋದ್ರಲ್ಲಾಗಲಿ ಕಡಿಮೆ ಇದ್ದೀವಿ ಅನ್ಸುತ್ತೆ ನನಗೆ. ಯಾಕಂದರೆ ನನಗೆ ಯಾವಾಗಲೂ ಫಾರ್ಮರ್ಸ್ ಆರ್ ದ ರೂಲರ್ಸ್, ಅವರು ರೂಲ್ ಮಾಡೋದೇ ಕರೆಕ್ಟು. ಇದೆಲ್ಲ ನೆನಪಿಗೆ ಬರುತ್ತೆ ನೀವು ಮಾತಾಡ್ತಾಯಿದ್ರೆ.